ಎನ್ನಯ ಕಾಂತನು ಬರಗೇಳುದ ಎನ್ನುವಳು ಎನನಿಗಿಂತವಾದನು ಅರಳನ ಕರೆದು ಕೊಡುವುದೆಂದು ಹರಹರ ಎನ್ನಯ ಕಾಂತನು ಹರಹರ ಮತ್ತೆ ತಡೆದು ನಿಲ್ಲಿಸುವ ಧೈರ್ಯ ನನ್ನೊಳಗೆ ಉಳಿದಿಲ್ಲ. ಕಯಾಲೂರಿನ ಮಗನಿಗೆ ವಿಷವಣಿಸು ಹೀಗೆ ಆಜ್ಞಾಪಿಸಿ ಹೋದವನು ನನ್ನ ಶತ್ರುವೇನು ಅಲ್ಲವಲ್ಲ, ಕೈ ಹಿಡಿದ ಗಂಡ. ಶಿವನೇ, ನನ್ನನ್ನು ಬಳಿಗೆ ಕರೆದ ಸಮಯದಲ್ಲಿ ಓಡೋಡಿ ಬಂದು ಮುಂದೇನು ಅಂತ ಯೋಚಿಸುತ್ತಾ ನಿಂತಿದ್ದ ಕಾಲದಲ್ಲಿ ಹಾಡಿದ ಮಾತುಗಳೇನು? ಒಂದು ಮಗ ಇಲ್ಲ ನಿನ್ನ ಗಂಡ, ಆಯ್ಕೆ ನಿನ್ನದು ಕೈಯಾದು. ನನ್ನ ಮಾತು ಕೇಳಿದ ಮಗ ನನಗೆ ಬೇಡ, ಅವನನ್ನ ಒಳ್ಳೆ ವಿಷ ಉಣಿಸು, ಸಾಯಿಸು. ಪಡೆದ ತಂದೆ ಇಷ್ಟು ನಿಷ್ಕರುಣಿಯಾಗಬಹುದೇ? ಆದಾನು ಹಡೆದವನು ಇಷ್ಟು ಕಟುಕಿಯಾಗುವುದಕ್ಕುಂಟೆ? ಇಲ್ಲವಲ್ಲ. ಯಾವನನ್ನು ನವಮಾಸ ಪರ್ಯಂತ ನನ್ನೀ ಉದರದಲ್ಲಿ ಹೊತ್ತು ಆ ಬಳಿಕ ಹೆತ್ತೇನೋ ಲೋಕದ ಬೆಳಕನ್ನು ಕಾಣಿಸಿದೆನು, ಯಾವನಿಗೆ ನನ್ನೆದೆಯ ರಕ್ತವನ್ನೇ ಸ್ತನ್ಯಪಾನವನ್ನಾಗಿ ಉಂಡಿಸಿದೆನು, ಯಾವನನ್ನು ನನ್ನೀ ಜಂಗೆಯಲ್ಲಿ ಪವಡಿಸಿದೆನು, ಯಾವನನ್ನು ಈ ತೋಳುಗಳಿಂದ ಬಂಧಿಸಿ ಎದೆಗಾಣಿಸಿಕೊಂಡೆನು, ಯಾವನ ನೆತ್ತಿಯನ್ನು ಆಗ್ರಾಣಿಸಿದಾಗ ತಾಯಿತನದ ಸೌಖ್ಯವನ್ನು ಉಂಡೆನು, ಆ ಮಗನಿಗೆ ನನ್ನ ಕೈಯಿಂದಲೇ ಹೇಗೆ ವಿಷ ಉಣಿಸಲಿ ಶಿವನೇ? ಇದಕ್ಕಿಂತಲೂ ಮರಣವೇ ಲೇಸು, ಮರಣವೇ ಲೇಸು. ಇಲ್ಲ, ಏನಾದರೂ ಸರಿ, ಪ್ರಯತ್ನ ಪೂರ್ವಕವಾಗಿ ಮಗನನ್ನ ಕರೆದು ತಿಳಿ ಹೇಳುವುದಕ್ಕೆ ಯತ್ನಿಸ್ತೇನೆ. ಈ ದಾರಿ ನನಗೆ ಬೇಡ. ಕಳನ ಸತಿಯತ್ತುಕೊಳ್ಳುತ್ತಲೇ ತನ್ನ ಮೋಗದ ಪುತ್ರನನ್ನು ಕರೆಸುತ್ತ ಬಿಗಿಯಪ್ಪುತ್ತ ಮುಂದಾಡಿ ಎತ್ತಿಕೊಳ್ಳುತ್ತವನನ್ನು ವಿನಯದಿ ನೆತ್ತಿಯನು ವಾಸನಿಸಿ ಬಿಡದುರೇ ಮುತ್ತನಿರುತ ಕುವರನೊಳಿಂದೆಂದಳ ಮಗನ ಪೀಡು ಛಲ ಸರಿಗಿದು ಮಗನ ಪೀಡು ಛಲ ಸರಿಗಿದು ಹಾಗೆಗೆ ಕೊಂಡಾಡುವುದು ನಿರತರಿ ಜಗತ್ತಿನೊಳಗೆ ಜಗತ್ತಿನೊಳಗಿಗ ಜನರು ಬಯ್ಯರೆ ಸುಗುಣ ನಿನಗೆ ಮಗನೇ ಬಿಡು ಛಲ ಸರಿಗೆ ನಿನಗಿದು ಕಂದ. ಅಮ್ಮ, ಎಲ್ಲ ವರ್ತಮಾನವನ್ನು ನಾನು ತಿಳಿದ ಬಳಿ ತಿಳಿದು ನಿನ್ನ ತಂದೆಯ ಮಾತನ್ನು ಕೇಳಿ ಆ ಬಳಿಕ ನಿನ್ನನ್ನು ಕರೆಸಿಕೊಂಡವಳಿದ್ದೇನೆ.
ಕಣ್ಣೀರು ಒಸತ್ತದೆ ಮಗನೇ. ಸರಗಿನಿಂದ ಒರೆಸಿ ಮರೆಗೊಳಿಸುವುದಕ್ಕೆ ಪ್ರಯತ್ನ ಪಟ್ಟರು ನಿನ್ನ ಈ ಮುದ್ದು ಮುಖ ಮತ್ತೆ ಎಲ್ಲಿ ನನಗೆ ಕಾಣುವುದಕ್ಕೆ ಸಿಗುವುದಿಲ್ಲ ಅನ್ನುವ ಭಯ, ಆತಂಕ, ನಡುಕ ಕೂಡದು ಮಗನೇ. ಏನಮ್ಮ ಈ ಹಠ ಬಿಟ್ಟು ಬಿಡು. ಯಾಕೆ? ಈ ಛಲ ನಿನಗೆ ಬೇಡ. ತಂದೆ ಆಡಿದ ಹಾಗೆ ವ್ಯವಹರಿಸುವುದಕ್ಕೆ ಮುಂದಾಗು. ಯಾವನು ನಿನ್ನ ಭವಿತವ್ಯವನ್ನ ರೂಪಿಸುವುದಕ್ಕೆ ಮುಂದಡಿ ಇಟ್ಟಿದ್ದಾನೆಯೋ, ಯಾವನ ಕರುಣೆಯಿಂದ ಈ ಬಗೆಯ ಬದುಕು ನಿನಗೆ ದಕ್ಕಿದೆಯೋ, ಅವನ ಅನುಗ್ರಹ, ಅವನ ಪ್ರೀತಿ, ಅವನ ಕರುಣೆ ಅನ್ನುವುದು ನಿನ್ನ ಮೇಲೆ ಸದಾ ಸರ್ವದ ಇರಬೇಕಾಗ್ತದೆ ಮಗನೇ. ಹೀಗಿರುತ್ತ ಯಾವನನ್ನು ತನ್ನ ಬದ್ಧ ದ್ವೇಷಿ ಅನ್ನುವ ಹಾಗೆ ನಿನ್ನ ತಂದೆ ಸಾಧಿಸಿ ಸ್ಥಾಪಿಸಿದ್ದಾನೆಯೋ ಅಂತಹ ಹರಿನಾಮ ಸ್ಮರಣೆಯನ್ನ ಮಾಡದಿರು ಮಗನೇ. ಯಾಕಮ್ಮ? ನಮ್ಮ ಮಂದಿಗಳು ಇದನ್ನು ತಿಳಿದರು ಅಂತಾದ್ರೆ ಬೆಟ್ಟೆತ್ತಿ ನಗೆ ಮಾಡಿ ಯಾರು ನಿನ್ನನ್ನ ಕಂಡು ಬೈದುಕೊಂಡಾರು. ಅವನು ಪಡೆದ ಮಗ ಅವನಿಗೆ ವಿರೋಧವನ್ನು ಆಡುತ್ತಿದ್ದಾನೆ, ವಿರೋಧವಾಗಿ ನಡೆದುಕೊಳ್ಳುತ್ತಿದ್ದಾನೆ. ಹೀಗೆ ಜರಿದರೆ ಆಡಿದರೆ ಅದು ನಿನ್ನ ತಂದೆ ತಾಯಿಗಳಿಗಾಗುವ ಅಪಮಾನ ಮಗನೇ. ಪ್ರೀತಿಯಿಂದ ನಿನ್ನನ್ನು ಸಾಕಿ ಬೆಳೆಸಿದ್ದೇನೆ. ನನ್ನ ತಾಯಿತನದ ಮೌಲ್ಯ ನಿನ್ನನ್ನು ಪಡೆದ ಕಾಲಕ್ಕೆ ಪೂರ್ಣವಾಯಿತು ಅಂತ ಭಾವಿಸಿದ್ದೇನೆ. ಆ ಸಲುಗೆಯಿಂದ, ಆ ಅಧಿಕಾರದಿಂದ ನಿನ್ನಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಏನಮ್ಮ? ಹರಿನಾಮ ಸ್ಮರಣೆಯನ್ನ ಬಿಟ್ಟು ಬಿಡು ಮಗನೇ. ಮಾಡಲೇಬೇಕೆನ್ನುವ ಛಲ ನಿನಗಿರುವುದೇ ಹೌದು ಅಂತ ಆದ್ರೆ ನಿನಗೇನು ಲಾಭವೋ? ನಿನಗೇನು ಲಾಭ ಅಮ್ಮ? ನೊಂದು ಬಿಡಿಸಿದ ಹಸು ಮಗು ಎಂದು ಎನ್ನ ನೊಂದು ಬಿಡಿಸಿದ ಹಸು ಮಗು ಎಂದು ಎನ್ನ ಹಿಂದಕ್ಕಿನ್ನಯ ಬಿದ್ದನು ಬದು ಬರಿಯಿಂದ ಕೊದಲವನು ಕಲಿಸಲು ಅಮ್ಮ 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 ಹಿಂದಕ್ಕೆ ತಂದೆಯವರ ಮಾತನ್ನು ಕೇಳಿಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿ ನನ್ನ ತಂದೆಯವರು ನನ್ನನ್ನು ಹಲವು ಪ್ರಯತ್ನದಲ್ಲಿ ಕೊಲ್ಲುವುದಕ್ಕೆ ಮುಂದಾಗಿದ್ದಾರಮ್ಮ. ನಾನು ಬಲ್ಲೆ. ಈ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಳ್ಳುತ್ತಾರಂತೆ, ಕೆಟ್ಟ ತಾಯಿಯಂದಿರು ಯಾವ ಕಾಲಕ್ಕೂ ಹುಟ್ಟಿಕೊಳ್ಳುವುದಿಲ್ಲ. ಅವರ ಮಾತನ್ನು ಕೇಳಿಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿ ಕಟುಕರ ಕೈಗೆ ನನ್ನನ್ನು ಒಪ್ಪಿಸಿದ್ರಮ್ಮ. ಆ ಸಂದರ್ಭದಲ್ಲಿ ಅನಾಥ ರಕ್ಷಕ ನನ್ನನ್ನು ಬಂದು ಕಾಪಾಡಿದ. ವಿಷಪೂರಿತವಾದಂತಹ ಹಾವುಗಳಿಂದ ಕಚ್ಚಿಸುವುದಕ್ಕೆ ಮುಂದಾದ್ರು. ಆ ನಾಗಶಯನ ಬಂದು ನನ್ನನ್ನು ಕಾಪಾಡಿದ. ಅಮ್ಮ, ಈ ಎಳೆಯ ಮಗುವಿಗೆ ಇಂತಹ ಕಷ್ಟ ಸಲ್ಲದು ಎಂಬುದಾಗಿ ಈ ನಾಡಿನ ಪ್ರಜೆಗಳಾದರೂ ಬಂದಿದ್ದಾರಮ್ಮ. ಇಲ್ಲ ಇಲ್ಲ, ಯಾರು ಬರಲಿಲ್ಲ. ಅವರು ಬೇಡಮ್ಮ. ಹೆತ್ತ ತಾಯಿ ನೀನು, ನಿನಗಾದ್ರೂ ಬರುವುದಕ್ಕೆ ಅವಕಾಶ ಇತ್ತೇ? ಇರ್ಲಿಲ್ಲ ಮಗನೇ. ಇಲ್ಲಮ್ಮ. ಎಷ್ಟೇ ಕಷ್ಟ ಬಂದರೂ ಕೂಡ ಈ ಪ್ರಹ್ಲಾದನನ್ನು ರಕ್ಷಿಸುವುದಕ್ಕೆ ಆ ಶ್ರೀಮನ್ನಾರಾಯಣನು ಹೊರತು ಬೇರೆ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಆದ ಕಾರಣ ಅವನ ನಾಮಸ್ಮರಣೆಯನ್ನು ನನಗೆ ಬಿಟ್ಟಿರುವುದಕ್ಕೆ ಆಗುವುದಿಲ್ಲಮ್ಮ, ಆಗುವುದಿಲ್ಲ. ಎಂದಳಂಗನೆ ಸುರಮುನೀಂದ್ರನು
ಬಂದೆನ್ನೊಡನೆ ಬೀಳಿದ ಮಾತು ದಿಟವಾಯಿತು. ನೊಂದುಕೊಳ್ಳಲೇಕೆ ನಾನೇಕೆ ನೊಂದುಕೊಳ್ಳಲಿ ಶಿವನೇ? ನೊಂದುಕೊಳ್ಳಲೇಕೆ ಈತ ಶ್ರೀ ಗೋವಿಂದ ನಡೆದ ವರೆಯ ಸೇವಕ, ಶ್ರೀ ಗೋವಿಂದ ನಡೆದ ವರೆಯ ಸೇವಕ ಎಂದು ಕೊಟ್ಟರೆ ವಿಷವ ಕುಡಿದತಿ ಸುಖದೊಳಿರುತ್ತಿದ್ದ. ಕಂದ ನಾಡಿದ ಮಾತ ಕೇಳುತ್ತ ಯಾವ ಪ್ರಾಯದಲ್ಲಿ ಮಕ್ಕಳು ತೊದಲುಂಡಿಗಳನ್ನಾಡುತ್ತಾರೆ, ಅಂತಹ ಪ್ರಾಯದಲ್ಲಿ ನನ್ನ ಮಗ ಪ್ರಬುದ್ಧರಾಗಿ ವ್ಯವಹರಿಸುತ್ತಿದ್ದಾನೆ. ಅಮ್ಮ, ನನ್ನನ್ನು ರಕ್ಷಿಸಬೇಕಾದ ಹೊಣೆ ನಿನಗಿತ್ತು, ಆದರೂ ಬರುವ ಸ್ಥಿತಿ ನನಗಿರಲಿಲ್ಲ ಅಮ್ಮ. ನನ್ನ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಂಡು ತನ್ನ ತಂದೆಯ ಕ್ರೌರ್ಯವನ್ನು ಒಪ್ಪಿಕೊಂಡು ಇನ್ನೂ ತನ್ನ ಬದುಕನ್ನು ಕಾಯುವುದಕ್ಕೆ ಹರಿಯಿದ್ದಾನೆ ಎನ್ನುವ ವಿಶ್ವಾಸವನ್ನು ಪ್ರಕಟಪಡಿಸುವ ಇವನ ಪ್ರಬುದ್ಧತೆಗೆ ಪ್ರಪಂಚದಲ್ಲಿ ಸರಿಸಾಟಿ ಉಂಟೆ? ಇಲ್ಲ. ಪಾಲ್ಗಡಲ ಮಧ್ಯದಲ್ಲಿ ಪಲ್ಕಿರಿದು ಪವಡಿಸುವ ಶ್ರೀಮನ್ನಾರಾಯಣ ಮಗನಾದ ಪ್ರಹ್ಲಾದನಿಗೆ ದರ್ಶನವನ್ನು ಇತ್ತಾನೆ. ಶಿವನೇ, ನನ್ನ ಮಗನಿಗೆ ಹರಿದರ್ಶನವಾಯಿತೆ. ಯಾವನ ಪುಣ್ಯ ಪಾದಗಳನ್ನು ಹೊಂದಬೇಕೆನ್ನುವ ಸದಾಭಿಲಾಷೆಯಿಂದ ರಸೆಯ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದರು. ಯಾವ ಸ್ಥಿತಿಯನ್ನು, ಯಾವ ನಿಲಯವನ್ನು, ಯಾವ ಸನ್ನಿಧಾನವನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲವೋ ಅಂತಹ ಶ್ರೀಮನ್ನಾರಾಯಣನೇ ಧರೆಗಿಳಿದು ಬಂದು ಮಗನಿಗೆ ರಕ್ಷಣೆಯನ್ನು ಒದಗಿಸ್ತಾರೆ ಅಂತಾದರೆ ನನ್ನ ಬದುಕು ಧನ್ಯವಾಯಿತು. ಇವನನ್ನು ಹೊತ್ತ ಗರ್ಭ ಪಾವನವಾಯಿತು. ಶೋಣಿತ ನಗರಿಯ ಮಣ್ಣಿನ ಕಣ ಕಣವು ಧನ್ಯವಾಯಿತು. ಶಿವನೇ, ಧನ್ಯವಾಯಿತು. ಹೌದಷ್ಟೇ, ಈ ಪೂರ್ವದಲ್ಲಿ ಧ್ರುವ ತನ್ನ ತಾಯಿಯನ್ನು ಹುಡುಕುತ್ತಲೇ ಶ್ರೀಮನ್ನಾರಾಯಣನ ದರ್ಶನವನ್ನು ಸಂಪಾದಿಸಬೇಕೆನ್ನುವ ಸದಾಭಿಲಾಷೆಯಿಂದ ಕಾಡನ್ನು ಸೇರಿದ ವೇಳೆ ವರುಷಗಳ ಕಾಲ ತಪಸ್ಸನ್ನು ಆಚರಿಸಲಿಲ್ಲ. 6 ತಿಂಗಳು ಹರಿಯ ಕುರಿತಾದ ನಾಮ ಸ್ಮರಣೆಯನ್ನು ಬೋಧಿಸಿದವರು ಯಾರು? ನಾರದ ಮಹರ್ಷಿಗಳು. ಓಂ ನಮೋ ಭಗವತೆ ವಾಸುದೇವಾಯ. ತಪವೆತ್ತ, ವನವೆತ್ತ, ಆ ಸಣ್ಣ ಮಗುವಿಗೆ ಇದನ್ನು ಕಲಿಸಿಕೊಟ್ಟವರಾರು? ಆದರೂ ಧ್ಯಾನಸ್ಥನಾಗಿ ಧ್ರುವ ಮಹಾಶಯ ನೃತಿಸಿದ ಕಾಲಕ್ಕೆ ಶ್ರೀಮನ್ನಾರಾಯಣನೇ ಧರೆಗಿಳಿದು ಬಂದು ತನ್ನ ಜಂಕೆಯ ಮೇಲೇರಿಸಿ ಮಗುವನ್ನು ಎದೆಗಾಣಿಸಿಕೊಂಡರಂತೆ. ಈಗ ನನ್ನ ಮಗ ಪ್ರಹ್ಲಾದ ಸಾಕು, ಯುಗಕ್ಕೊಬ್ಬ ಇಂಥವನು ಹುಟ್ಟಿ ಬರಬೇಕು, ಕಾಲಕ್ಕನುಗುಣವಾಗಿ ಇಂಥವರು ಹುಟ್ಟಿ ಬರಬೇಕು. ದೈವಿಕ ನೆಲೆಯಲ್ಲಿ ವಿಶ್ವಾಸವನ್ನು ಏರಿಸುವುದಕ್ಕೆ, ಹೆಚ್ಚಿಸುವುದಕ್ಕೆ ಇಂಥವರು ಹುಟ್ಟಿ ಬರಬೇಕು. ಅಂಥವರಿಗೆ ತಾಯ್ತನದ ಸೌಭಾಗ್ಯವನ್ನು ಒದಗಿಸಿಕೊಡುವ ಯೋಗ ನನಗೆ ಸಿಕ್ಕಿತಲ್ಲ ಶಿವನೇ. ಈ ಪೂರ್ವದಲ್ಲಿ ನಾರದ ಮಹರ್ಷಿಗಳು ಬಂದಾಡಿದ ಮಾತು ಸತ್ಯವಾಯಿತು. ನನ್ನವರು ಹರಿದ್ವೇಷವನ್ನು ಸಾಧಿಸುವುದಕ್ಕಾಗಿ ತನ್ನ ನಿಜ ನಿಲಯವನ್ನು ಬಿಟ್ಟು ಹೋದ ಕಾಲಕ್ಕೆ ಅವರ ಅನುಪಸ್ಥಿತಿಯನ್ನು ಗಮನಿಸಿದ ನಾರದರು ಬಂದಾಡಿದ ಮಾತು, ಮರಳಿ ಗಂಡನ ಕೂಡ ಏಕಾಂತವನ್ನು ಹೊಂದುವ ಸಮಯ ಕಯಾದು, ಹರಿನಾಮಸ್ಮರಣೆಯನ್ನ ಮಾಡು. ಪರಿಣಾಮ ಪ್ರಾಪ್ತಿ ಏನು ಅಂತ ಕೇಳಿದರೆ, ಕುಲದೀಪಕನಾದ ಹರಿಭಕ್ತನಾದ ಮಗನಿಗೆ ನೀನು ತಾಯಿಯಾಗ್ತಿ ಅಂತ ಆಡಿದರು. ತುಂಬು ಗರ್ಭಾವಸ್ಥೆಯಲ್ಲಿ ನಾನಿದ್ದ ವೇಳೆ ನನ್ನವರ ಮೇಲಿನ ಹಗೆಯನ್ನು ಸಾಧಿಸುವುದಕ್ಕೆ ಆ ಇಂದ್ರ ನನ್ನನ್ನು ಕದ್ದೊಯ್ದು ಇನ್ನು ಕೊರಳು ಕತ್ತರಿಸ್ತೇನೆ, ಮಗುವನ್ನು ಇಲ್ಲವಾಗಿಸ್ತೇನೆ ಅನ್ನುವ ಹಾಗೆ ಮುಂದಾದಾಗ ನಾರದರೇ ಬಂದು ಮಧ್ಯಸ್ಥಿಕೆಯನ್ನು ನಡೆಸಿ ನನ್ನ ಮಗನ ಪ್ರಾಣವನ್ನು ಉಳಿಸಿ ತಾನಿದ್ದ ಆಶ್ರಮದ ಕಡೆಗೆ ಕರೆದೊಯ್ದು ಗಂಗಾ ಕೂಲದಲ್ಲಿ ಹರಿನಾಮ ಸ್ಮರಣೆಯನ್ನು ಬೋಧಿಸಿದ್ರು. ಆ ಬಳಿಕ ತಾಯಿಯಾದೆ, ಮಗನನ್ನು ಕೈಗೆತ್ತಿಕೊಂಡೇ ಬೆಳೆಯುತ್ತಿದ್ದ ಮಗನಿಗೆ ಹರಿನಾಮ ಸ್ಮರಣೆಯನ್ನು ಉಣಬಡಿಸಿದವರು ನಾರದರು. ಗಂಗೆಯ ನೀರು ಕುಡಿದು ಬೆಳೆದ ನಾಲಿಗೆ ಅದು. ಆ ನಾಲಿಗೆಯಲ್ಲಿ ಹರಿನಾಮ ಸ್ಮರಣೆ ಇಲ್ಲದೆ ಮತ್ತೇನು ಬಂದಿತು ಶಿವನೇ? ಹಾಗಾದರೆ ನಾನು ನೊಂದುಕೊಳ್ಳುವುದಕ್ಕಿಲ್ಲ. ಪ್ರಪಂಚದ ಯಾವ ಶಕ್ತಿಗಳು ಒಂದಾದರೂ ನನ್ನ ಮಗನ ಪ್ರಾಣವನ್ನು ಹರಿಸುವುದಕ್ಕೆ ಸಾಧ್ಯವಿಲ್ಲ. ಉಳಿಸುವುದಕ್ಕೆ ಹರಿಯಿರುವಾಗ ನಾನೇಕೆ ನೊಂದುಕೊಳ್ಳಲಿ?
ಯೋಚಿಸಿದರೆ ಶ್ರೀ ಗೋವಿಂದನ ಅಡಿದಾವರೆಯ ಸೇವಕ. ಇರಲಿ, ಎಲ್ಲವನ್ನು ಹರಿಯ ಪಾದ ಬುಡದಲ್ಲಿ ಒಪ್ಪಿಸಿ ನನ್ನ ಈ ಕರುಳ ಬಳ್ಳಿಯಲ್ಲಿ ಅರಳಿ ನಿಂತ ಪುಷ್ಪ ಬಾಡದಿರಲಿ ಅನ್ನೋ ವಿಶ್ವಾಸದೊಂದಿಗೆ ಗಂಡ ಒಪ್ಪಿಸಿಕೊಟ್ಟ ಕಾರ್ಯವನ್ನು ಪೂರೈಸ್ತೇನೆ. ಅಮ್ಮ ಹಸಿವಾಗ್ತದೆ ಅಮ್ಮ. ಅಪ್ಪ ಬರುವಾಗಲೇ ಕೊಟ್ಟು ಕಳಿಸಿದ್ದಾರೆ, ಮಗನಿಗೇ ಕೊಡು ಅಂತ ಆಡಿದ್ದಾರೆ. ಹೌದಾ? ತಗೋ. ಗಂಟಲು ಉರಿಯುವುದಿಲ್ವೇ? ಇಲ್ಲಮ್ಮ. ಇದೆ ಸುಡುವುದಿಲ್ವೇ? ಇಲ್ಲ. ಅದು ವಿಷ ಮಗನೇ. ಎಲ್ಲವನ್ನು ನಾನು ಕುಡಿದೆ. ಹಾಗಾದ್ರೆ ಹರಿಯ ದಯೆ, ಹರಿಯ ದಯೆ ಮಗನೇ, ಹೀಗೆ ಬಾ.